ಧರ್ಮಸ್ಥಳದಲ್ಲಿ ಪತ್ತೆಯಾದಂತಹ ಬುರುಡೆಗಳ ಅಸಲಿ ಸತ್ಯ ಈಗ ಬಯಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ವರದಿ ಈಗ ಲಭ್ಯವಿದೆ. ಎಸ್ಐಟಿಗೆ ಎಫ್ಎಸ್ಎಲ್ ತಂಡ ವರದಿಯನ್ನ ಹಸ್ತಾಂತರ ಮಾಡಿದೆ. ಒಟ್ಟಾರೆಯಾಗಿ 3 ತಲೆಬುರುಡೆಗಳು ಹಾಗೂ ಮೂಳೆಗಳ ವರದಿ ಈಗ ಲಭ್ಯವಾಗಿರೋದು. ಚಿನ್ನಯ್ಯ ತಂದಿದ್ದ ಬುರುಡೆ ಸೇರಿ ಒಟ್ಟಾರೆಯಾಗಿ 3 ಬುರುಡೆಯನ್ನ ಎಫ್ಎಸ್ಎಲ್ಗೆ ಕಳಿಸಲಾಗಿತ್ತು ಪರೀಕ್ಷೆಗಾಗಿ. ಈಗ ಅದರ ರಿಪೋರ್ಟ್ ಬಂದಿದೆ. ಇನ್ನು ಈ ಬುರುಡೆಗಳ ಲಿಂಗ ಮತ್ತು ವಯಸ್ಸನ್ನ ಎಫ್ಎಸ್ಎಲ್ ತಂಡ ಅಂದಾಜು ಮಾಡಿದೆ, ಗೆಸ್ ಮಾಡಿದೆ. ಪತ್ತೆಯಾಗದಂತಹ 3,000 ನಿಖರ ಕಾರಣ ಅದೇ ಥರ ಉಳ್ಕೊಂಡಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ಇದರ ಕುರಿತಾಗಿ ನಮ್ಮ ಪ್ರತಿನಿಧಿ ಅಂಕಿತಾ. ಈಗ ಸಿಕ್ಕಿರುವಂತಹ ಬುರುಡೆಗಳು ಯಾರದ್ದು, ಅಂದರೆ ಯಾವ ವಯಸ್ಸಿನ ಆಸುಪಾಸಿನ ವ್ಯಕ್ತಿಗಳದ್ದು, ಆ್ಯಂಡ್ ಎಸ್ಪೆಷಲಿ ಇದು ಮಹಿಳೆಯರದ್ದ ಅಥವಾ ಪುರುಷರದ್ದ ಅನ್ನುವಂಥ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಇದಕ್ಕೆಲ್ಲ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಉತ್ತರ ಸಿಕ್ಕಿದ್ಯಾ ಅಂತ? ರಾಹುಲ್, ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡಿದ್ರು, ಆ ಸಂದರ್ಭದಲ್ಲಿ ಒಂದಷ್ಟು ಸಿಕ್ಕಿರುವಂತಹ ಬುರುಡೆಗಳು ಜೊತೆಗೆ ಮೂಳೆಗಳೇನಿದೆ ಅವೆಲ್ಲವನ್ನ ಕೂಡ ಎಫ್ಎಸ್ಎಲ್ಗೆ ಕಳಿಸುವಂತಹ ಕೆಲಸವನ್ನ ಮಾಡಿದ್ರು. ಈಗ ಅಂತಿಮವಾಗಿ ಎಫ್ಎಸ್ಎಲ್ ನಿಂದ ರಿಪೋರ್ಟ್ ಲಭ್ಯ ಆಗಿರುವಂತದ್ದು ಈಗಾಗಲೇ ಅದು ಎಸ್ಐಟಿ ಅಧಿಕಾರಿಗಳ ಕೈ ಸೇರಿದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ಕೂಡ ಸಿಕ್ಕಿರುವಂತಹ ಬುರುಡೆ ಯಾರ್ದು, ಜೊತೆಗೆ ಯಾವ ವಯಸ್ಸಿಗೆ ಸೇರಿರುವಂತದ್ದು ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಅಂದ್ರೆ ಸುಮಾರು 40ರ ಆಸುಪಾಸಿನ ವ್ಯಕ್ತಿಯ ಬುರುಡೆ ಅನ್ನೋದು ಈಗಾಗಲೇ ಕನ್ಫರ್ಮ್ ಆಗಿರುವಂತದ್ದು. ಅಂದ್ರೆ ಚಿನ್ನಯ್ಯ ಕೋರ್ಟ್ಗೆ ತಂದಂತಹ ಬುರುಡೆ ಏನಿದೆ ಅದು ಸುಮಾರು 40ರ ಆಸುಪಾಸಿನ ವ್ಯಕ್ತಿಯ ಬುರುಡೆ ಅನ್ನೋದು ಈಗಾಗಲೇ ಕನ್ಫರ್ಮ್ ಆಗಿರುವಂತದ್ದು. ಜೊತೆಗೆ ಎಫ್ಎಸ್ಎಲ್ ವರದಿಯಲ್ಲೂ ಕೂಡ ಅದೇ ಮೆನ್ಷನ್ ಆಗಿರುವಂತದ್ದು. ಅದನ್ನ ಹೊರತುಪಡಿಸಿ ಉತ್ಖನನ ವೇಳೆ ಸಿಕ್ಕಿರುವಂತಹ ಕೆಲವೊಂದು ಮೂಳೆಗಳೇನಿದೆ ಅದು ಕೂಡ ಗಂಡಸಿನ ಮೂಳೆಗಳು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಸಿಕ್ಕಿರುವಂತದ್ದು. ಅದನ್ನ ಹೊರತುಪಡಿಸಿ ಪಾಯಿಂಟ್ 6 ಮತ್ತೆ 15ರಲ್ಲಿ ಸಿಕ್ಕಿರುವಂತಹ ಕೆಲವೊಂದು ಬುರುಡೆಗಳು ಜೊತೆಗೆ ಇನ್ನು ಕೆಲವು ಅಂದ್ರೆ ಅಸ್ಥಿಪಂಜರ ಏನಿದೆ ಅವೆಲ್ಲವೂ ಕೂಡ 30ರಿಂದ 35 ಆಸುಪಾಸಿನ ವ್ಯಕ್ತಿಗಳ ಬುರುಡೆ ಅನ್ನೋದು ಜೊತೆಗೆ ಅಸ್ಥಿಪಂಜರ ಅನ್ನೋದು ಈಗಾಗಲೇ ಕನ್ಫರ್ಮ್ ಆಗಿರುವಂತದ್ದು. ಅಂದ್ರೆ ಟೋಟಲ್ ಎಲ್ಲವೂ ಕೂಡ ಗಂಡಸಿನ ಬುರುಡೆ ಜೊತೆಗೆ ಅಸ್ಥಿಪಂಜರ ಅನ್ನೋದು ಈಗಾಗಲೇ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು. ಅದನ್ನ ಹೊರತುಪಡಿಸಿ ಪೊಲೀಸರು ಮತ್ತೊಂದಷ್ಟು ಕಡೆ ಪರಿಶೀಲನೆಯನ್ನ ಮಾಡುವಾಗ ಅಂದ್ರೆ ಬಾಗ್ಲೆ ಗುಡ್ಡದಲ್ಲಿ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲೂ ಅಲ್ಲೂ ಕೂಡ ಒಂದಷ್ಟು ಬುರುಡೆಗಳು ಸಿಕ್ಕಿತ್ತು. ಆದ್ರೆ ಇನ್ನೂ ಅದು ಎಫ್ಎಸ್ಎಲ್ಗೆ ಸೇರಿಲ್ಲ, ಇನ್ನೂ ಅದರ ರಿಪೋರ್ಟ್ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಅದನ್ನ ಹೊರತುಪಡಿಸಿ ಈಗ ಏನು ಸ್ಯಾಂಪಲ್ ಅಧಿಕಾರಿಗಳ ಕೈ ಸೇರಿದೆ ಅದರಲ್ಲಿ ಇನ್ನು ಅಹಮದಾಬಾದ್ಗೂ ಕೂಡ ಎಫ್ಎಸ್ಎಲ್ ಅಧಿಕಾರಿಗಳು ಏನಿದೆ ಅಲ್ಲಿ ಕಳಿಸಿದ್ದಾರೆ. ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಅಹಮದಾಬಾದ್ನ ಎಫ್ಎಸ್ಎಲ್ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಸೊ ಅದು ಕೂಡ ಇನ್ನು ರಿಪೋರ್ಟ್ ಬರಬೇಕಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ರಾಹುಲ್, ರೈಟ್ ಅಂಕಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ಎಫ್ಎಸ್ಎಲ್ ಕಳಿಸಲಾಗಿದ್ದಂಥ 3 ಬುರುಡೆಗಳ ಅಸಲಿಯತ್ತು ಈಗ ಬಯಲಾಗಿದೆ. ಅಂದರೆ 3 ಬುರುಡೆಗಳು ಯಾವುದು ಕೂಡ ಮಹಿಳೆಯರದ್ದಲ್ಲ, ಅದೆಲ್ಲವೂ ಕೂಡ ಪುರುಷರದ್ದೇ ಅನ್ನುವಂಥದ್ದು ಈಗ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಬಯಲಾಗಿರುವಂಥ ಸತ್ಯ. ಆ್ಯಂಡ್ ಮೊದಲನೇ ಬುರುಡೆ, ಯಾವ ಬುರುಡೆಯನ್ನು ಚಿನ್ನಯ್ಯ ತಂದಿದ್ನೋ ಆ ಬುರುಡೆ 40ರ ಆಸುಪಾಸಿನ ವಯಸ್ಸಿನ ಗಂಡಸಿನ ಬುರುಡೆ ಅನ್ನೋದು ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿರೋದು. ಇನ್ನು ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಂಥ 2ನೇ ಬುರುಡೆ ಹಾಗೂ ಮೂಳೆಗಳು ಇದು ಕೂಡ 20ರಿಂದ 30 ವರ್ಷ ವಯಸ್ಸಿನ ಗಂಡಸಿನ ಮೂಳೆ ಅನ್ನೋದು ದೃಢವಾಗಿದೆ. ಅದರ ಜೊತೆಗೆ ಇತ್ತೀಚೆಗೆ ಆದಂಥ ಸ್ಪಾಟ್ ನಂಬರ್ 15ರ ಒಂದು ಉತ್ಖನನ ಪ್ರಕ್ರಿಯೆ ಅಥವಾ ಸ್ಥಳ ಮಹಾಜರು ವೇಳೆ ಎಸ್ಐಟಿ ಅಧಿಕಾರಿಗಳು ಏನು ಬುರುಡೆಯನ್ನು ವಶಕ್ಕೆ ಪಡ್ಕೊಂಡಿದ್ರು ಆ ಬುರುಡೆ ಕೂಡ ಒಬ್ಬ ಗಂಡಸಿನ ಬುರುಡೆ ಅನ್ನೋದು ದೃಢವಾಗಿದೆ. ಹಾಗೂ ಆತನ ವಯಸ್ಸು ಸುಮಾರು 35ರಿಂದ 39 ಇರಬಹುದು ಅನ್ನುವಂಥ ಒಂದು ಗೆಸ್ಸನ್ನು ಈಗ ಎಫ್ಎಸ್ಎಲ್ ಅಧಿಕಾರಿಗಳು ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಚಿನ್ನಯ್ಯ ತಂದಿದ್ದಂಥ ಬುರುಡೆ ಸಮೇತ ಅಲ್ಲಿ ಸಿಕ್ಕಂಥ ಸ್ಥಳ ಮಹಾಜರು ವೇಳೆ ಸಿಕ್ಕಂಥ ಯಾವ ಬುರುಡೆಗಳು ಕೂಡ ಮಹಿಳೆಯರದ್ದಲ್ಲ ಅನ್ನುವಂಥದ್ದು ಈಗ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ದೃಢವಾಗಿದೆ. ಸೊ ಇನ್ನಷ್ಟು ಈ ಒಂದು ಕೇಸ್ ಇಂಟ್ರೆಸ್ಟಿಂಗ್ ಘಟ್ಟವನ್ನು ತಲುಪ್ತಾ ಇದೆ. ಯಾವ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು, ಸಾವಿರಾರು ಇನ್ಫ್ಯಾಕ್ಟ್ ರಾಶಿ ಮೂಳೆಗಳನ್ನ ನಾನು ನೋಡಿದ್ದೀನಿ ಅಂತ ಹೇಳಿ ಚಿನ್ನಯ್ಯ ಸಮೇತನಾಗಿ ಬುರುಡೆ ಗ್ಯಾಂಗ್ ಏನೋ ಒಂದು ಆರೋಪವನ್ನು ಮಾಡಿತ್ತು. ಅದರಲ್ಲಿ ಸಿಕ್ಕಿರುವಂಥ ಬುರುಡೆಗಳು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿರುವಂಥ ಬುರುಡೆಗಳು ಯಾವುವೂ ಕೂಡ ಮಹಿಳೆಯರದ್ದಲ್ಲ ಅನ್ನುವಂಥ ಒಂದು ನಿಖರ ಮಾಹಿತಿ ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಈಗ ದೃಢವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.